ಪಾಸ್ಪೋರ್ಟ್ ಆಫೀಸಲ್ಲಿ ತುಂಬ ಕಿರಿಕಿರಿ ಆಯಿತು ನನಗೆ. ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೇನೆ. ಫುಲ್ ಕ್ಯೂ ಉಂಟು. ನೋಡಬೇಕು ಈಗ ಬಿಡ್ತಾರೆ ಅಂತೇಳಿ ಕ್ಯೂ ಗಮನಿಸ್ಬೋದು. ಸುಕ್ಕದ ಪರಿಮಳ ಇಲ್ಲಿಗೆ ಬರ್ತಾ ಉಂಟು. ಶೈನಿ ಈಗ ಟೇಸ್ಟ್ ಮಾಡ್ತಾಳೆ, ಹೇಗುಂಟು ನೋಡು. ಎಂಕ್ಲೈನ್ ಬಡ್ದು ಉಣಸು ಮಲ್ತಂದುಳ್ಳಾರ ಅಂತ ಓನರ್. ಅದು ಅಲ್ಲಿ ನಾನು ವಿಡಿಯೋ ತೆಗಿಲಿಲ್ಲ ನಿಮಗೆ ತೋರಿಸುವ ಅಂತೇಳಿ. ಬೆಳಗಿನ ಸಮಯ 7:30 ಗಂಟೆ ಆಗ್ತಾ ಬಂತು. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ. ನನ್ನ ಕೈಯಲ್ಲಿ ಒಂದು ಪೇಪರ್ ಇದು ನೋಡ್ಬೋದು, ಅಪ್ಲಿಕೇಶನ್ ಫಾರ್ಮು. ಕೆಲವರಿಗೆ ಮುಂಚಿನ ಲಾಗ್ ನೋಡಿದರೆ ಒಂದು ಗೊತ್ತಾಗಿರ್ಬೋದು. ಇವತ್ತಿನ ಸೀನ್ ಏನಪ್ಪ ಅಂತ ಹೇಳಿದ್ರೆ, ಮಂಗಳೂರಿಗೆ ನಾನು ಒಬ್ಬ ಹೋಗ್ತಿದ್ದೇನೆ, ಅದು ಸಹ ಬಿಳಿ ಕುದುರೆಯಲ್ಲಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕಳೆದ ವಾರದಲ್ಲಿ ನಾನು ಮತ್ತು ಶೈನಿ ಇಬ್ಬರು ಹೋಗಿದ್ದೆವು ಪಾಸ್ಪೋರ್ಟ್ ಆಫೀಸಿಗೆ. ನಂದು ಸ್ವಲ್ಪ ಸೀನ್ ಆಯಿತು ಅಲ್ಲಿ. ಏನಂತ ಹೇಳಿದರೆ, ಏಜೆಂಟ್ನವ್ರದ್ದು ಸ್ವಲ್ಪ ಮಿಸ್ಗೈಡ್ನೆಸ್. ವಿಷಯ ಏನಪ್ಪ ಅಂತ ಹೇಳಿದರೆ, ನಂದು ಪಾಸ್ಪೋರ್ಟ್ ಆ್ಯಕ್ಚುಲಿ ಇತ್ತು, ನಂದು 2013 ಏನು ಎಕ್ಸ್ಪೈರಿ ಆಗಿತ್ತು. ಅದು ಕಳೆದು ಹೋಗಿತ್ತು, ಇಲ್ಲಿ ಸಿಕ್ಕಿರಲಿಲ್ಲ. ಅವರು ನಮ್ಮ ಏಜೆಂಟ್ ಅವ್ರ ಮಿಸ್ಗೈಡೆನ್ಸಿಂದ ನಾವು ಇನ್ನೊಮ್ಮೆ ಫ್ರೆಶ್ ಅಪ್ಲೈ ಮಾಡಿದ್ದೆವು. ಎಲ್ಲ ನಂದು ಎ ಕೌಂಟ್ರ್ ಆಯಿತು, ಬಿ ಕೌಂಟ್ರ್ ಆಯಿತು, ಸಿ ಕೌಂಟ್ರಲ್ಲಿ ನನ್ನನ್ನು ಹಿಡಿದು ಅಂತ ಹೇಳಿದರೆ, ನನ್ನ ಆಲ್ರೆಡಿ ಪಾಸ್ಪೋರ್ಟಲ್ಲಿ ಶೋ ಆಗ್ತಾ ಇತ್ತು. ಮತ್ತು ಅಲ್ಲಿ ಮಾತಾಡಿ ಬಿಟ್ಟರು ನನಗೆ. ಆದರೆ ಒಂದು FIR ಕಾಪಿ ಬೇಕಂತ ಹೇಳಿದರು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಒಂದು FIR ಕಾಪಿ ಮಾಡಿದ್ದೇನೆ. ನಿನ್ನೆ ಕೆಲವರು ಕೇಳ್ತಿದ್ದೆ FIR ಕಾಪಿ ಓಲು ಅಂತೇಳಿ. FIR ಕಾಪಿ 3 ನೋಡ್ಬೋದು. ಆ್ಯಕ್ಚುಲಿ ನಂದು ಪಾಸ್ಪೋರ್ಟ್ ಇದು ನಂಬರ್ ಸಿಗ್ತಿದ್ರೆ ನಾನು ಕಳೆದೋಗಿದ್ದು ಅಂತೇಳಿ FIR ಕಾಪಿ ಒಂದು ಕೊಡ್ತಿದ್ರೆ ಬೇರೆ ಯಾವುದೇ ಡಾಕ್ಯುಮೆಂಟ್ ಬೇಕಾಗಿರಲಿಲ್ಲ. ಆದರೂ ಈಗ ಆಗಿದೆ ಎಲ್ಲ ಕೆಲಸ. ಇವತ್ತು ಹೋಗ್ತಾ ಇದ್ದೇನೆ, ಒಬ್ಬನೇ ಹೋಗ್ತೇನೆ. ಇಲ್ಲಿಂದ ಕೆಲಸದವಳು ಸಹ ರಜೆ, ಇಲ್ಲದೆ ಶೈನಿಯನ್ನು ಕರ್ಕೊಂಡು ಹೋಗುವ ಅಂತ ಇದ್ದೆ. ಅಂಗಡಿ ಕೆಲಸ ರಜೆ ಮಾಡಿದ್ದಾಳೆ, ತೊಂದರೆ ಇಲ್ಲ, ನಾನು ಒಬ್ಬನೇ ಹೋಗಿ ಬರ್ತೇನೆ. ಎಸ್. ಮತ್ತೊಂದು ಇವತ್ತು ವಿಶೇಷ, ಮೋಟರ್ ಲಾಗ್ ಸ್ವಲ್ಪ ಮಾಡಬೇಕಂತೇಳಿ ಉಂಟು. ಗೋಪುರ ತೆಗೆಯೋದು ತುಂಬ ಟೈಮ್ ಆಯಿತು. ಒಂದು ಗೋವಾದ ನಂತರ ಮೋಟರ್ ಲಾಗ್ ಮಾಡಿರಲಿಲ್ಲ. ಇವತ್ತೆಲ್ಲ ಸೆಟಪ್ ಆಗಿದೆ, ನಾನು ಒಬ್ಬನೇ ಹೊರಡ್ತಿದ್ದೇನೆ. ನನಗೊಂದು ಅಲ್ಲಿ 10ವರೆಗೆ ಅಪಾಯಿಂಟ್ಮೆಂಟ್, ಹೋಗ್ತಾ ಇದ್ದೇನೆ. ಎಸ್. ಹತ್ತಿರ ತಲುಪಿದ್ದೆ. ಸಾಧಾರಣ ಬೆಳ್ತಂಗಡಿಯಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ನಾನೀಗ ರೇನ್ ಕೋಟ್ ತೆಗಿಬೇಕಂತೇಳಿ ಗ್ರಹಿಸಿದ್ದೆ. ಮೋಟಾರ್ ಲಾಗ್ ಮಾಡಲಿಲ್ಲ. ಒಂದು ಗೋಪುರಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಬಂದೆ. ನಮ್ಮದು ಈ ಸರ್ತಿ ಮಾನ್ಸೂನಿಗೆ ತಯಾರಿಯನ್ನು ಮಾಡಲಿಲ್ಲ. ಗೋಪುರ ವಾಟರ್ ಪ್ರೂಫ್ ಮಾಡಬೇಕು. ಮಳೆ ಬಿಟ್ಟರೆ ಸಾಕಿತ್ತು. ಕೋಟೆಲ್ಲ ರೆಡಿ ಉಂಟು, ಆದರೆ ನನ್ನ ಬಾಕ್ಸಲ್ಲಿ ಸರ್ಟಿಫಿಕೇಟ್ಸ್ ಎಲ್ಲ ಉಂಟು. ಫುಲ್ ಸರ್ಟಿಫಿಕೇಟ್ಸ್ ಎಲ್ಲ ಇಂಪಾರ್ಟೆಂಟ್. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಉಂಟು. ಎಲ್ಲಿಯಾದರೂ ಚಂಡಿ ಆದರೆ ತುಂಬ ಕಷ್ಟ ಅದು ಸಿಕ್ಕಲಿಕ್ಕೆ. ಮಡಂತಿಯವರು ಪೇಟೆ ಬಂತು. ಬೆಳಿಗ್ಗೆ ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ. ಮೋಡ ಕವಿದ ವಾತಾವರಣ. ನನಗೆ ಸಾಧಾರಣ ಒಂದು ಪುಂಜಲ್ಕಟ್ಟೆ ಆಚೆಯಿಂದ ಮಳೆ ಇರಲಿಕ್ಕಿಲ್ಲ. ಇಲ್ಲಿ ಮಡಂತಿಯರಲ್ಲಿ ಮಳೆ ಬರಲಿಲ್ಲ. ಸಾಧಾರಣ ಗುರನ್ಕೆರೆ ಕಳೆದು ಸಹ ಸ್ವಲ್ಪ ಇತ್ತು. ಒಂದು ಸಾಧಾರಣ ಸ್ಪ್ರೇ ಆಗ್ತಿತ್ತು ಮಳೆ. ನನಗೆ 10ವರೆಗೆ ಅಪಾಯಿಂಟ್ಮೆಂಟ್. ಯಾವತ್ತು ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗ ತಲುಪಬೇಕು. ಮತ್ತೊಂದು ಟಿಫಿನ್ ಕೂಡ ಮಾಡಬೇಕು. ತಿಂಡಿ ಆಗಲಿಲ್ಲ ನಂದು. ಮೋಡ ನೋಡೋಕೆ ಹೆದರಿಕೆ ಆಗ್ತದೆ. ಜೋರು ಮಳೆ ಬಂದರೆ ದೇವರೇ ಗತಿ. ಬರುವಾಗ ಬಂದರೆ ಸಹ ತೊಂದರೆ ಇಲ್ಲ, ಹೋಗುವಾಗ ಒಂದು ಬಿಟ್ಟರೆ ಸಾಕಿತ್ತು. SC ರಸ್ತೆ, SC ರೋಡು. ಇನ್ನು ಮಂಗಳೂರಿಗೆ ರೋಡ್ ಒಳ್ಳೆಯದುಂಟು. ಪಾಸ್ಪೋರ್ಟ್ ಆಫೀಸಲ್ಲಿ ಒಳ್ಳೆ ವ್ಯವಸ್ಥೆ ಉಂಟು. ಯಾಕಂತ ಹೇಳಿದರೆ ಒಂದು 2-3 ದಿವಸ ಮುಂಚೆ ನಿಮಗೆ ಕರೆಕ್ಟ್ ಡೇಟ್ ಮತ್ತು ಟೈಮ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ನೀವು ಈಗ 10ವರೆಗೆ ನನಗೆ ರಿಪೋರ್ಟಿಂಗ್ ಟೈಮ್ ಅಂತೇಳಿ 10:15 ಕರೆಕ್ಟ್ ಕರೀತಾರೆ. ಯಾವುದೇ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ. ಫುಲ್ಲು ಪಾರದರ್ಶಕತೆ ಉಂಟು. ಯಾಕಂತ ಹೇಳಿದರೆ ಮುಂಚೆ ಆದರೆ ಇನ್ಫ್ಲುಯೆನ್ಸ್ನವರು ಬೇರೆ ಒಳಗಡೆ ಹೋಗೋದು, ಕಾಯುವವರು ಹೊರಗೆ ಕಾಯ್ತಿದ್ರು. ಈಗ ಅಂಥದ್ದೇನಿಲ್ಲ. ಯಾರಿಗೆ ಸಹ ಪಾಸ್ಪೋರ್ಟು ಮಾಡಲಿಕ್ಕೆ ತುಂಬ ಸುಲಭ ಉಂಟು. ಯಾಕಂತೇಳಿದ್ರೆ ಟೈಮ್ ಇಂಪಾರ್ಟೆಂಟ್. ಆ ಟೈಮಿಗೆ ಮಾತ್ರ ರೀಚ್ ಆಗಬೇಕು. ಅದರ ನಂತರ ನಿಮಗೆ ಪ್ರೊಸೀಜರ್ಸ್ ಹೇಗೆ ಕೂಡಲೇ ಆಗ್ತದೆ. ಅಂದರೆ 3 ವಿಭಾಗ ಉಂಟು. ಅಂದರೆ ಸ್ಟಾರ್ಟಿಂಗ್ ಒಂದು ಕೌಂಟರ್ ಉಂಟು, ಹೊರಗಡೆ ಟೋಕನ್ ಕೊಡ್ತಾರೆ. ಅಲ್ಲಿ ಉದಾಹರಣೆಗೆ ಒಂದು ನಂಬರ್ ಕೊಡ್ತಾರೆ 110 ಅಂತೇಳಿ. ಮತ್ತು ನಾವು ಕೂತ್ಕೊಳ್ಬೇಕು. ಡಿಸ್ಪ್ಲೇಯಲ್ಲಿ ಶೋ ಆಗ್ತದೆ 110 ನನ್ನ ನಂಬರ್. ಅಂದರೆ ಯಾರಿಗೆ ಕರೀತಾರೆ 108, 107 ಹಾಗೆ ಶೋ ಆಗ್ತಾ ಇರ್ತದೆ. 110 ಆಗುವಾಗ ನಾನು ಹೋಗಬೇಕು. ಹೋಗದಿದ್ರೆ ಹೆಸರು ಕರೀತಾರೆ ನಂದು. ಫಸ್ಟ್ A ಸೆಕ್ಷನ್ ಉಂಟು. ಅಲ್ಲಿ ನಮ್ಮ ಸರ್ಟಿಫಿಕೇಟ್ ಎಲ್ಲ ನೋಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಅದ್ರ ನಂತರ ಸೆಕ್ಷನ್ B ಹೋಗ್ತದೆ.
ಸೆಕ್ಷನ್ ಬಿ ಅಲ್ಲಿ ನಮ್ಮದು ಫೋಟೋ ಮತ್ತು ತಂಬ್ ಫಿಂಗರ್ ಪ್ರಿಂಟ್ ಎಲ್ಲ ತೆಗಿತಾರೆ. ಅದರ ನಂತರ ಸೆಕ್ಷನ್ ಸಿಯಲ್ಲಿ ಎಲ್ಲ ನಿಮ್ಮದು ವೆರಿಫಿಕೇಷನ್ ಆಗ್ತದೆ, ಒರಿಜಿನಲ್ ಮಾಸ್ ಕಾರ್ಡ್. ದಯವಿಟ್ಟು ಎಲ್ಲ ಒರಿಜಿನಲ್ ಮಾಸ್ ಕಾರ್ಡ್, ಎಂಥದ್ದೆಲ್ಲ ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೀರಿ ಅದೆಲ್ಲ ಒರಿಜಿನಲ್ ಬೇಕು, ಅದೆಲ್ಲ ನೋಡ್ತಾರೆ. ಅದರ ನಂತರ ನಿಮಗೆ ಹೊರಗಡೆ ಬರ್ಬೋದು. ಅದಾದ ಕೂಡಲೇ ನಿಮಗೆ ಒಂದೇ ದಿವಸದಲ್ಲಿ, ಈಗ ಶೈನಿಗೆ ಒಂದೇ ದಿವಸದಲ್ಲಿ ಪೊಲೀಸ್ ವೆರಿಫಿಕೇಷನ್ ಬಂದಿದೆ. ಪೊಲೀಸ್ ವೆರಿಫಿಕೇಷನ್ ಆದ ಕೂಡಲೇ ಇನ್ನು ನೋಡಬೇಕು ಎಷ್ಟು ದಿವಸದಲ್ಲಿ ಪಾಸ್ಪೋರ್ಟ್ ಬರ್ತದೆ. ಬಂದ ಕೂಡಲೇ ನಾನು ತೋರಿಸ್ತೇನೆ. ನಂದಂತ ಹೇಳಿದರೆ ಮೊನ್ನೆ ಅದು ಸ್ವಲ್ಪ ಕಿರಿಕಾಯಿತು, ಆದ್ದರಿಂದ ನಾನು 2ನೇ ಸರ್ತಿ ಹೋಗೋದು, ಇಲ್ಲದ್ರೆ ಒಂದು ಸರ್ತಿ ಎಲ್ಲ ಫಿನಿಷ್ ಆಗ್ತದೆ. ದಯವಿಟ್ಟು ಗಮನಿಸಿ, ನಿಮ್ಮದು ಕೊಟ್ಟ ಡಾಕ್ಯುಮೆಂಟಲ್ಲಿ ಒಂದೇ ಲೆಕ್ಕ ಹೆಸರು ಬೇಕು ಅಂಥೇಳಿದರೆ, ಈಗ ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಹೆಸರು ಉಂಟು, ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಇನ್ನೊಂದು ಹೆಸರು ಇದ್ದರೆ, ಅಂದರೆ ಇನಿಷಿಯಲ್ KH ಏನಾದರೂ ಇದ್ದರೆ ಅದನ್ನು ನೀವು ಮತ್ತೆ ಆಗೋದಿಲ್ಲ, ರಿಜೆಕ್ಟ್ ಆಗ್ತದೆ. ಅದಕ್ಕೆ ಅಫಿಡವಿಟ್ ಎಲ್ಲ ಆಗಬೇಕಾಗ್ತದೆ. ಅದೆಲ್ಲ ತಿಳ್ಕೊಂಡು ಹೋಗಬೇಕು. ಮತ್ತು ಎಲ್ಲ ಜೆರಾಕ್ಸಲ್ಲಿ ಕೊಡೋದು, ಒರಿಜಿನಲ್ ನಮ್ಮೊಟ್ಟಿಗೆ ಬೇಕು. ಆ ಜೆರಾಕ್ಸಸ್ ಕೂಡ ನಮಗೆ ವಾಪಸ್ ಕೊಡ್ತಾರೆ ಅವರು ನೋಡಿ. ಇದೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋದು ನಾನು, ಯಾಕಂತ ಹೇಳಿದರೆ ಯಾರಿಗಾದ್ರು ಪಾಸ್ಪೋರ್ಟ್ ಮಾಡಲಿಕ್ಕಿದ್ದರೆ ಒಂದು ಹೆಲ್ಪ್ ಆಗಲಿ ಅಂತೇಳಿ. AC ರೋಡ್ ಬಂತು. ನಾನು ಕಾಫಿ ಇಲ್ಲಿ ಕೃಷ್ಣಿಮ ಅಂತೇಳಿ ಹೋಟೆಲ್ ಉಂಟು, ಅಲ್ಲೇ ಮಾಡ್ತೇನೆ. ನೋಡು, ಶೀರಾ ಮತ್ತು ಉಪ್ಪಿಟ್ಟು ಮಿಕ್ಸ್. ತಿಂಡಿ ಎಲ್ಲ ಫಿನಿಶ್ ಆಯಿತು. ಈಗೊಂದು ಕಾಫಿ ಹೇಳಿದ್ದೇನೆ, ಇಲ್ಲೆಲ್ಲ ಒಳ್ಳೆ ಇರ್ತದೆ ಹೋಟೆಲ್ ಕೃಷ್ಣಿಮ ಬಿಸಿ ರೋಡು. ಟೈಮ್ 8:15 ಆಯಿತು. ಅಲ್ಲೊಂದು ಇಂಪಲ್ಸ್ ನೋಡ್ಬೋದು, ಹೀರೋ ಅವ್ರದ್ದು. ಕಿರಣ್ರಲ್ಲಿ ಒಂದು ಇದೇ ಕಲರ್ ಉಂಟು. ಫ್ಲೈಓವರ್ನ ಕೆಳಗಿಂದ ಹೋಗ್ತಾ ಇದ್ದೇವೆ, ಅಂದರೆ ಸಿಟಿಗೆ ಬರಬೇಕಾದ್ರೆ. ಹೈವೇಲಿ ಹೋಗಿದ್ರೆ ಸೀದಾ ಮೇಲಿಂದಲೇ ಹೋಗ್ಬೋದು. 56 ತುಂಬೆ ರೀಚ್ ಆಯಿತು. ಪುನಃ ಸ್ವಲ್ಪ ಹನಿ ಮಳೆ ಸ್ಟಾರ್ಟ್ ಆಯಿತು. ಗೋಪುರಕ್ಕೆ ಪ್ಲಾಸ್ಟಿಕ್ ಹಾಕಬೇಕು. ಅವರು ಪಡೀಲ್ ಹತ್ರ ರೀಚ್ ಆದೆ. ಟೈಮ್ 9:10 ಆದದಷ್ಟೇ. ಇನ್ನು ಕಾಯಬೇಕು, ಸಾಧಾರಣ ಒಂದು ಗಂಟೆ ಕಾಯಬೇಕಾ ಅಂತ. ತೊಂದರೆ ಇಲ್ಲ, ಮಳೆ ಬಂದರೆ ಸಹ ಅಲ್ಲಿ ಅದು ನಿಲ್ಬೋದು, ಇಲ್ಲದ್ರೆ ನಡುವಲ್ಲಿ ಸಿಕ್ಕಿ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗ್ತದೆ. ಪಂಪ್ವೆಲ್ ತಲುಪಿದೆ. ಟ್ರಾಫಿಕ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರ್ತದೆ. ಇವತ್ತು ಕಂಕನಾಡಿಯಾಗಿ ಹೋಗುವ. ಇದು ಕಿರಣ್ ಹೇಳಿದ ರೂಟು. ಯಾವಾಗ ನಾನು ಆಚೆಯಿಂದ ಹೋಗ್ತಿದ್ದೆ ಜ್ಯೋತಿಯಾಗಿ, ಅಲ್ಲಿ 2-3 ಸಿಗ್ನಲ್ ಸಿಗ್ತದೆ. ಇಲ್ಲಿ ಸಿಗ್ನಲ್ ಇಲ್ಲ ಅಂತ ಹೇಳಿದ್ದಾರೆ, ನೋಡುವ. ಡೈರೆಕ್ಟ್ ಕ್ಲಾಕ್ ಟವರ್ ಹತ್ರ ಹೋಗ್ತದಂತೆ. ಹೋಗಿದ್ದೇನೆ ನಾನು ಬಾರಿ ಮುಂಚೆ. ಒಂದೇ ರೂಟ್ ಇರ್ಬೋದು, ಹೋಗುವ. ಐಲ್ಯಾಂಡ್ ಹಾಸ್ಪಿಟ್ಲೆಲ್ಲ ಸಿಗ್ತದೆ, ಅದೇ ಮೋತಿಮಾಲ ಎಲ್ಲ ಆ ರೂಟಲ್ಲಿ. ಇಲ್ಲಿ ಸಿಗ್ನಲ್ ಸಿಗೋದಿಲ್ಲ ಅಂತೆ, ಟ್ರಾಫಿಕ್ ಕಮ್ಮಿ ಅಂತ ಹೇಳಿದರು. ನೋಡುವ ಹೇಗೆ ಆಗ್ತದಂತೇಳಿ. ಮುಂಚೆ ನನ್ನ ಚಿಕ್ಕಪ್ಪನ ಮನೆ ಇತ್ತು ಇಲ್ಲಿ, ಐಲ್ಯಾಂಡ್ ಹಾಸ್ಪಿಟ್ಲ್ ಹತ್ತಿರ. ಐಲ್ಯಾಂಡ್ ಹಾಸ್ಪಿಟ್ಲ್ ಅದರ ಬ್ಯಾಕ್ ಸೈಡಲ್ಲಿ ಚಿಕ್ಕಪ್ಪನ ಮನೆ ಇತ್ತು ಮುಂಚೆ. ಈಗ ಅವರು ಕದ್ರಿ ಹಿಲ್ಸ್ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಮೋತಿಮಾಲ್ ಹೋಟೆಲ್ ಸಿಗ್ತದೆ. ನಾವು ಮುಂಚೆ ಚಿಕ್ಕಪ್ಪನ ಮನೇಲಿ ರಜೆಯಲ್ಲಿ ನೆಲ್ಲಿಗೆ ಬರ್ತಿದ್ದೆವು. ಮೋತಿಮಾಲ್ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗಿಗೆ ಹೋಗ್ತಿದ್ದೆವು. ಮೋತಿಮಾಲ ಆ ಟೈಮಲ್ಲಿ ದೊಡ್ಡ ಹೋಟೆಲ್ ಮಂಗಳೂರಲ್ಲಿ. ನನ್ನ ಚಿಕ್ಕಪ್ಪನ ಮಕ್ಕಳಿಗೆ ಮೆಂಬರ್ಶಿಪ್ ಇತ್ತು, ಹಾಗಾಗಿ ನಾನು ಇನ್ನೊಬ್ಬ ನನ್ನ ಕಸಿನ್ ಬ್ರದರ್ ಎಲ್ಲವರೊಟ್ಟಿಗೆ ಹೋಗ್ತಿದ್ದೆವು. ಈಗ ಸಹ ನೆನಪುಂಟು ನನಗೆ. ಅವರ ಮನೆಯಿಂದ ವಾಕಿಂಗ್ ಡಿಸ್ಟೆನ್ಸ್ ಇತ್ತು ಮೋತಿಮಾಲ್ ಹೋಟೆಲ್. ಒಂದೇ ಬೇಜಾರು ಅಂತ ಹೇಳಿದರೆ 1 ಗಂಟೆ ಕಾಯಬೇಕಂತೇಳಿ. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ 1 ಗಂಟೆ. ಈಗೆಂತ ಮಾಡೋದು ಗೊತ್ತಿಲ್ಲ.
ಬೇಗ ತಲುಪಿದರೆ ಇದೊಂದು ಸಹ ಕಷ್ಟ. ಆದರೂ ಮಳೆ ಜೋರು ಬರಲಿಲ್ಲ, ವರ್ಣದೇವ ಕೃಪೆ ತೋರಿದ. ಇಲ್ಲ ನಾನು ಚಂಡಿ ಆಗ್ತಿದ್ರೆ ತುಂಬ ಕಷ್ಟ ಇತ್ತು. ಬಹುಶಃ ಮೋತಿಮಹಲ್ ಹೋಟೆಲ್ ಇದಿರ್ಬೋದು ಲೆಫ್ಟಲ್ಲಿ. ಹೌದು ಇದೆ, ಇದರ ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು ನೋಡಿ, ಮಿಲಗ್ರಿಸ್ ಹಾಲ್ ಅದರ ಹತ್ತಿರ. ನಾನು ಜ್ಯೋತಿಯಾಗಿ ಬರಬಾರ್ದು, ನಮ್ಮ ಊರಿಂದ ಬರುವಾಗ ಕಂಕನಾಡಿಯಾಗಿ ಬಂದರೆ ಒಳ್ಳೆಯದು, ಅಂದರೆ ಕ್ಲಾಕ್ ಟವರ್ ಹತ್ರ ಹೋಗುವವರಿಗೆ. ಈಗ ಕ್ಲಾಕ್ ಟವರ್ ಹತ್ರ ರೈಟ್ ಟರ್ನ್ ತಗೊಳ್ಬೇಕು. ಅದರ ನಂತರ ಅದೇ ಸಿಟಿ ಸೆಂಟರ್ ರೂಟು. ಕ್ಲಾಕ್ ಟವರ್ ಹತ್ರ ರೈಟ್ ಟರ್ನ್. ಇಲ್ಲಿಂದ ಜೋರು ಮಳೆ ಬಂದು ಹೋದಾಗೆ ಉಂಟು, ರೋಡ್ ಎಲ್ಲ ಒದ್ದೆ ಆಗಿದೆ. ಇಲ್ಲಿ ಸಹ ಒಂದು ಸಿಗ್ನಲ್ ಉಂಟು, ನನಗೆ ಲೆಫ್ಟ್ ಹೋಗಲಿಕ್ಕೆ. ಲೆಫ್ಟ್ ಓಪನ್ ಉಂಟು. ಪೂಂಜಾ ಇಂಟರ್ನ್ಯಾಷನಲ್ ಒಂದು ಟೈಮಲ್ಲಿ ಭಾರಿ ದೊಡ್ಡ ಹೋಟೆಲ್. ಇದೆಲ್ಲ ತೆಗೆದ್ರು ಅಂತ ಕಾಣ್ತದೆ, ರಿನಿವೇಷನ್ ಮಾಡಿದರು. ದೊಡ್ಡ ಬಿಲ್ಡಿಂಗ್ ಅಂತ ಹೇಳಿದರೆ ಒಂದು ಟೈಮಲ್ಲಿ ಮಂಗಳೂರಲ್ಲಿ ಪೂಂಜಾ ಇಂಟರ್ನ್ಯಾಷನಲ್ ಹೋಟೆಲ್. ಹೈಟೆಸ್ಟ್ ತುಂಬ ಫ್ಲೋರ್ಸ್ ಇತ್ತು. ಮತ್ತೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಆಯಿತು. ಒಂದು ಟೈಮಲ್ಲಿ ದೊಡ್ಡ ಬಿಲ್ಡಿಂಗ್ ಸಿಟಿ ಸೆಂಟರ್ ಕ್ರಾಸ್ ಆಯಿತು. ಹೋಟೆಲ್ ಸಾಯಿ ಪ್ಯಾಲೇಸ್. ಇವತ್ತು ನಾನು BC ರೋಡಲ್ಲಿ ಟಿಫಿನ್ ಮಾಡಿದೆ, ಇಲ್ಲದ್ರೆ ನಾವು ಮಾಮೂಲಿಯಾಗಿ ಸಾಯಿ ಪ್ಯಾಲೇಸಿಗೆ ಬರೋದು. ಫುಡ್ ಎಲ್ಲ ಒಳ್ಳೇದಿರ್ತದೆ ನೋಡಿ. ಟೈಮ್ 9:23, ನನಗೆ 10:00 ಇರೋದು ಅಪಾಯಿಂಟ್ಮೆಂಟ್. ಈಗೆಲ್ಲ ಕ್ಯೂ ಉಂಟು ಇಲ್ಲಿ. ಓಪನ್ ಆಗಿದೆ, ಒಂದು 9:30 ಆಗಿರ್ಬೋದು. ನಾನು ಗಾಡಿ ಪಾರ್ಕ್ ಎಲ್ಲಿ ಮಾಡೋದು? ಅಲ್ಲಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಿ ಬರುವ. ಪಾಸ್ಪೋರ್ಟ್ ಆಫೀಸಿನ ಒಳಗಡೆ ವಿಡಿಯೋ ಮಾಡುವಾಗೆ ಇಲ್ಲ. ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೇನೆ. ಫುಲ್ ಕ್ಯೂ ಉಂಟು. ಟೈಮ್ 10 ಗಂಟೆ ಕಳೀತು. ನನಗೆ 10:30 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಬೇಕು ಈಗ ಬಿಡ್ತಾರೆ ಅಂತೇಳಿ. ಕ್ಯೂ ಗಮನಿಸ್ಬೋದು. ಟೈಮ್ 10 ಆಯಿತು. ಕರೀತಾರೆ ಹೇಳಿದ್ದಾರೆ, ಒಳಗಡೆ ಬಿಟ್ಟಿದ್ದಾರೆ. ಕೂತಿದ್ದೇನೆ. ತುಂಬ ಹೊತ್ತಿನ ನಂತರ ಒಂದು 12 ಗಂಟೆ ಆಯಿತು. ಒಂದು ಅಪ್ಲಿಕೇಶನ್ ಎಲ್ಲ ಪುನಃ ಕೊಡಲಿಕ್ಕಿತ್ತು. ಅದೇ ನಾನು ಹೊಸ ಅಪ್ಲಿಕೇಶನ್ ಅಂತೇಳಿ, ಅಂದರೆ ಪಾಸ್ಪೋರ್ಟ್ ಇಲ್ಲ ಅಂತ ಕೊಟ್ಟಿದ್ದೆ. ಓಲ್ಡ್ ಪಾಸ್ಪೋರ್ಟ್ ಇತ್ತು, ಅದೆಲ್ಲ ಕೊಟ್ಟ ನಂತರ ಎಕ್ಸ್ಪೆಕ್ಟ್ ಆಯಿತು. ಊಟ ಮಾಡಬೇಕು, BC ರೋಡಲ್ಲಿ ಊಟ ಮಾಡ್ತೀನಿ, ಹೊರಡ್ತೀನಿ. ಟೈಮ್ 12 ಗಂಟೆ ಆಯಿತು. ಒಂದು ಅಪ್ಲಿಕೇಶನ್ ಎಲ್ಲ ಕೊಡಲಿಕ್ಕಿತ್ತು, ಪುನಃ ಒಂದು ಲೆಟ್ರ್ ಕೊಡಲಿಕ್ಕಿತ್ತು. ಆ ಲೆಟ್ರ್ ಎಲ್ಲ ಪುನಃ ಅರ್ಜೆಂಟಲ್ಲಿ ಬರೆದು ಆಯಿತು. ಇನ್ನು ಮಂಗಳೂರಿಂದ ಹೋಗ್ತಾ ಇದ್ದೇನೆ. BC ರೋಡ್ ಹೋಗಿ ಒಂದು ಮೀನಿನ ಊಟ ಮಾಡಬೇಕು, ಸ್ಕಂದಶ್ರೀ. ಅಲ್ಲಿಂದ ಸೀದಾ ಮನೆಗೆ ಹೋಗ್ತೇನೆ. ತುಂಬ ಹೋಗ್ತಾ ಇದ್ವು, ಆದರೆ ಇನ್ನೊಮ್ಮೆ ಬರುವ ಕೆಲಸ ಆಗಲಿಲ್ಲ. ಇವತ್ತಿಗೆ ಪಾಸ್ಪೋರ್ಟ್ ಕೆಲಸ ಎಲ್ಲ ಆಯಿತು. ಇನ್ನೊಂದು ಪೊಲೀಸ್ ವೆರಿಫಿಕೇಷನ್ ಉಂಟು, ಅದಾದರೆ ಬೆಳ್ತಂಗಡಿಯಲ್ಲಿ. ಅದಾದ ನಂತರ ಎಷ್ಟು ದಿವಸದಲ್ಲಿ ಪಾಸ್ಪೋರ್ಟ್ ಬರ್ತೇನೆ ನಿಮಗೆ ಹೇಳ್ತೇನೆ. ನಾನು ಇಲ್ಲಿ ಹೊರಡ್ತಿದ್ದೇನೆ. ಟೈಮ್ 12:30 ಆಯಿತು. ಹೋಟೆಲ್ ಸ್ಕಂದಶ್ರೀ BC ರೋಡ್ ಹತ್ರ ಊಟಕ್ಕೆ ಬಂದಿದ್ದೇನೆ. ಒಳ್ಳೇದಿರ್ತದೆ ಅಲ್ಲಿ, ಫಿಶ್ ಮೀಲ್ಸ್ ಎಲ್ಲ. ಹೋಗ್ತಾ ಇದ್ದೇನೆ. ಎಂಕ್ಲೈನ್ ಬಡ್ದು ಒಣಸು ಮಾಡ್ಕೊಂಡು ಒಳ್ಳೆಯದು ಅಂತ ಓನರ್. ಬಾಳೆ ಎಲೆ ಊಟ. ಅದರಲ್ಲಿ ಈಗ ನಾನು ಮೀನು ಬಂಗಡೆ ಹೇಳಿದ್ದೇನೆ. ನನಗೆ ಇತ್ತಂತೆ, ನನಗಲ್ಲೇನು ತಿನ್ನಲಿಕ್ಕೆ ಸಿಗೋದಿಲ್ಲ ಜಾಸ್ತಿ. ಬಂಗಡೆ ಫ್ರೈ. ಇಲ್ಲಿದ್ದು ಹುಡಿ ಫೇಮಸ್. ಇದೊಂದು ಹುಡಿ ಸಿಗ್ತದೆ, ಒಳ್ಳೆಯದಾಗ್ತದೆ. ಊಟ ಮಾಡಿ ಆಮೇಲೆ ಮಾತಾಡೋದು. ಒಂದು ಊಟ ಎಲ್ಲ ಆಯಿತು. ಒಂದು ಬಂಗೋಡೆ ಮತ್ತು ರೈಸ್ ಮತ್ತು ಒಂದು ಬಟರ್ ಮಿಲ್ಕ್ 180 ಆಯಿತು. ಅದೇ ರೀತಿ ಒಂದು ಸುಕ್ಕ, ಚಿಕನ್ ಸುಕ್ಕ, ಊರಿನ ಕೋಳಿ. ಅದಕ್ಕೆ ಚೈನಿಗೆ ಹೇಳಿದ್ದೇನೆ ಪಾರ್ಸಲ್. ನೋಡಿ ಹೇಗಾಗ್ತದೆ ರೇಟ್. ಯಾಕೆ ಹೇಳೋದು ಅಂತ ಹೇಳಿದರೆ, ನೀವು ಊಟ ಮಾಡಿದರೆ ಒಂದು ಗೊತ್ತಾಗಬೇಕು ಎಷ್ಟಾಗ್ತದೆ ಅಂತ. ಅದಕ್ಕೋಸ್ಕರ
ನೋಡಿ ಬಾಳೆಲೆಲ್ಲ ಕ್ರಮದಲ್ಲಿ ಪಾರ್ಸೆಲ್ ಮಾಡಿ ಕೊಡ್ತಾ ಇದ್ದಾರೆ. ರೆಡಿ ಆಗ್ತದೆ. ಸುಕ್ಕದ ಪರಿಮಳ ಇಲ್ಲಿಗೆ ಬರ್ತಾ ಉಂಟು. ಶೈನಿ ಈಗ ಟೇಸ್ಟ್ ಮಾಡ್ತಾಳೆ, ಹೇಗುಂಟು ನೋಡು. ಅಲ್ಲಿ ಮೀನು ಒಳ್ಳೆಯದಾಗ್ತದೆ, ಚಿಕನ್ ಇಷ್ಟೋವರೆಗೆ ನಾವು ಅಲ್ಲಿ ಟೇಸ್ಟ್ ಮಾಡಲಿಲ್ಲ. ಒಳ್ಳೆದುಂಟ. ಹಾಗಾಗಿ ಪರಿಮಳ ಒಳ್ಳೆಯದಲ್ಲಿ ಬರ್ತಿತ್ತು, ಅದಕ್ಕೆ ನಾನೊಂದು ಪ್ಲೇಟ್ ಪಾರ್ಸೆಲ್ ಹೇಳಿದೆ. ಒಳ್ಳೆದುಂಟಲ್ಲ, ನಮಗೆ ನೋಡುವಾಗಲೇ ಗೊತ್ತಾಯಿತು, ಕಲರ್ ನೋಡುವಾಗ. ಆದರೆ ಮತ್ತು ಕೆಲವು ಕಡೆ ಮೀನಿನ ಹೋಟೆಲಲ್ಲಿ ಚಿಕನ್ ಒಳ್ಳೇದಿರುವುದಿಲ್ಲ, ಇದು ಒಳ್ಳೇದುಂಟಲ್ಲ, ಸೂಪರ್ ಉಂಟು. ಮಾಡಬೇಕಂತ ಇದ್ದೆ, ಫಿಶ್ ಕಲ್ಲಿ ಅಂತ, ಅದು ಚೆನ್ನಾಗಾಗ್ತದೆ, ಮಾಡಬೇಕಿತ್ತು. ಮತ್ತೆ ಕಸ್ಟಮರ್ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಆಗಿ ಮಾಡ್ತೇವೆ. ಫೋನ್ ಮಾಡಿದ್ರೆ ನಾನು ತಗೊಂಡು ಬಂದೆ. ಥ್ಯಾಂಕ್ ಯು. ಟೈಮ್ 1:15 ಆಯಿತು, ಮನೆಗೆ ತಲುಪಿದ್ದೆ. ಮತ್ತು ಬಂಟ್ವಾಳದ ಹತ್ರ ಸ್ವಲ್ಪ ಮಳೆ ಬಂತು, ಹಾಗಾಗಿ ರೈನ್ ಕೋಟ್ ಎಲ್ಲ ಹಾಕಿದ್ದೆ. ಬರುವಾಗ ಮೋಟರ್ ಲಾಗ್ ಮಾಡಲಿಲ್ಲ, ಅಂದರೆ ಸ್ವಲ್ಪ ಅಲ್ಲಿ ಮಳೆ ಇತ್ತು. ಮತ್ತು ಶವರನಿಗೋಸ್ಕರ ಯಾವಾಗಲೂ ಮಂಗಳೂರು ಹೋದರೆ ಒಂದು ಟೆಂಡರ್ ಕೋಕನ್ ಅಂತ ತಗೊಳ್ತೇವೆ. ಅದು ಅಲ್ಲಿ ನಾನು ವಿಡಿಯೋ ತೆಗಲಿಲ್ಲ, ನಿಮಗೆ ತೋರಿಸು ಅಂತೇಳಿ. 30 ರೂಪಾಯಿ ಇತ್ತು, ಈಗ 35 ರೂಪಾಯಿ ಆಗಿದೆ. ಸೂಪರ್ ಉಂಟು. ಒಮ್ಮೆ ಟೇಸ್ಟ್ ಮಾಡಿದವರು ಟೇಸ್ಟ್ ಮಾಡಿ, ಬಹಳ ಟೇಸ್ಟ್ ಉಂಟು. ಇದು ಫ್ರಿಜ್ಜಲ್ಲಿ ಇಡಬೇಕು ಮಾತ್ರ. ಮತ್ತು ಅದೇ ರೀತಿ ಪಾಸ್ಪೋರ್ಟ್ ಆಫೀಸಲ್ಲಿ ತುಂಬ ಕಿರಿಕಿರಿ ಆಯಿತು ನನಗೆ. ಯಾಕಂತ ಹೇಳಿದರೆ ನಮ್ಮ ಏಜೆಂಟ್ನ ಮಿಸ್ಗೈಡ್ನೆಸ್. ನಾನು ಆ್ಯಕ್ಚುಲಿ ಪಾಸ್ಪೋರ್ಟ್ ಲಾಸ್ಟ್ ಆಗಿದೆ ಅಂತೇಳಿ ಆಗ್ತಿದ್ದೆ, FIR ಕಾಪಿ ಇಟ್ಟು ಸುಲಭದಲ್ಲಿ ಆಗ್ತಿತ್ತು. ನಾನು ಏಜೆಂಟ್ನವರು ಫ್ರೆಶ್ಶಿಗೆ ಅಪ್ಲೈ ಮಾಡಲಿಕ್ಕೆ ಹೇಳಿದರು. ಫ್ರೆಶ್ ಅಪ್ಲೈ ಮಾಡಿ ನನಗೆ ಅಪಾಲಜಿ ಬರೆಯುವವರೆಗೆ ಆಯಿತು. ಯಾಕಂತ ಹೇಳಿದರೆ ಪಾಸ್ಪೋರ್ಟ್ ಮುಂಚೆ ಇದ್ದು ಇಲ್ಲ ಅಂತ ನಾವು ಹೇಳಿದ್ದಕ್ಕೆ ನಾವು ಪುನಃ ಒಂದು ಲೆಟ್ರ್ ಕೊಡಬೇಕಾಯಿತು. ಮತ್ತು FIR ಕಾಪಿ ಸಹ ಹಾಕಿದ್ದೆವು. ನನಗೆ ಒಂದು ಅರ್ಧ ಗಂಟೆಯಲ್ಲಿ ಆಗೋ ಕೆಲಸ 2 ಗಂಟೆ ಆಯಿತು. ದಯವಿಟ್ಟು ಯಾರೆಲ್ಲ ಪಾಸ್ಪೋರ್ಟ್ ಇದ್ದರೆ, ಕಳೆದು ಹೋಗಿದ್ರೆ ಅಥವಾ ಎಕ್ಸ್ಪೈರ್ ಆಗಿದ್ದರೆ, ಇಲ್ಲ ಅಂತೇಳಿ ಫ್ರೆಶ್ ಅಪ್ಲೈ ಮಾಡಬೇಡಿ. ಒಂದು 25-30 ವರ್ಷದ ಹಿಂದಿನ ಎಲ್ಲ ಪಾಸ್ಪೋರ್ಟು ಅಲ್ಲಿ ಅಪ್ಲೋಡ್ ಆಗಿದೆ ಮುಂಚೆದ್ದು. ನಮ್ಮದು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದ ಕೂಡಲೇ ಅಲ್ಲಿ ಬರ್ತದೆ ಓಲ್ಡ್ ಪಾಸ್ಪೋರ್ಟ್ ಇದ್ದರೆ. ಅಂದರೆ ಕಳೆದು ಹೋಗಿದೆ ಅಂತ ನಾವು ರಿಯಲ್ ಆಗಿ ಹೇಳಿದರೆ ಏನು ಕಷ್ಟ ಇಲ್ಲ, ಸುಲಭದಲ್ಲಿ ಆಗ್ತದೆ. ಒಂದು FIR ಒಂದು ಬೇಕಾಗ್ತದೆ ಬೆಳ್ತಂಗಡಿಯಲ್ಲಿ ಸ್ಟೇಷನಲ್ಲಿ. ಮತ್ತು ತುಂಬ ಜನ ನಿನ್ನೆ ವಿಡಿಯೋ ಕೇಳ್ತಿದ್ರು, FIR ಕಾಪಿ ಇಲ್ಲ ಅಂತೇಳಿ, ಇಲ್ಲಿ ಅಂತೇಳಿ. FIR ಕಾಪಿ ಇವತ್ತು ನಾವು ಈ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಯಾಕಂತ ಹೇಳಿದರೆ ನಾವೊಂದು ತಮ್ಮನೇಲಿ ಹಾಕುವಾಗ ಆ ವಿಷಯ ಇದ್ದರೆ ಮಾತ್ರ ಹಾಕ್ತೇವೆ, ಅದು ಸಹ ನೋಡ್ಬೋದು ನೀವು. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ, ಈ ವ್ಲಾಗ್. ಮತ್ತು ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೇವೆ. ಅಲ್ಲಿ ಬಾಯ್ 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 ಬಾಯ್.